Don't seek attention from people. Seek attention from God. ಜನರಿಂದ ಬರುವ ಬೆಲೆಯನ್ನು ಅಪೇಕ್ಷೆ ಪಡಬೇಡ್ರಿ, ದೇವರಿಂದ ಬರುವ ಬೆಲೆಯನ್ನು ಅಪೇಕ್ಷೆ ಪಡ್ರಿ. I don't care if people clap for me. ಅದಕ್ಕೋಸ್ಕರ ಜನ ಚಪ್ಪಾಳೆ ತಟ್ಟಿಲ್ಲ ಅಂದ್ರೆ ಪರವಾಗಿಲ್ಲ. I don't care if people come and say Shabash, ಶಬಾಷ್ ಚೆನ್ನಾಗಿ ಮಾಡಿದ್ಯಾ ಅಂತ ಹೇಳಿದ್ರು ಪರವಾಗಿಲ್ಲ. I am doing it for my God. ನಾನು ನನ್ನ ದೇವರಿಗೋಸ್ಕರ I am standing ಮಾಡ್ತಿದ್ದೇನೆ. for my God. ದೇವರಿಗೋಸ್ಕರ ನಿಂತಿದ್ದೇನೆ. Don't repay your man of God when he does good to you. Don't do evil to him. ದೇವ ಸೇವಕರಿಗೆ ಏನೋ ಒಂದು ಒಳ್ಳೆಯದು ಮಾಡುವಾಗ ಅದರ ವಿರುದ್ಧವಾಗಿ ನೀವು ಕೆಟ್ಟದ್ದನ್ನು ಅವರಿಗೆ ಮಾಡಬೇಡ್ರಿ. You don't know what is inside of you. ಏನಿದೆ ಎಂಬುದಕ್ಕೆ ಗೊತ್ತಿಲ್ಲ. When you are discouraged, ನಿಮಗೆ ಅಧೈರ್ಯ ಆದಾಗ ದೇವರು ಬರ್ತಾನೆ ನಿಮಗೆ ಧೈರ್ಯ ಪಡಿಸುವುದಕ್ಕೆ. when you say I'm done, ನನಗೆ ಮುಗಿತು, ನಂದು ಸಾಕೆಂಬುದಾಗಿ ಹೇಳುವಾಗ God says no, it's not done. ದೇವರು ಹೇಳ್ತಾರೆ ಇನ್ನು ಮುಗ್ದಿಲ್ಲಪ್ಪ. ನಿಮ್ಮ ಹಳ್ಳಿಯಲ್ಲಿ, ನಿಮ್ಮ ಸಿಟಿಯಲ್ಲಿ ದೇವರಿಗೆ ನೀವೇ ಫೇಮಸ್. If you have Bibles, just take your Bibles to 2 Kings. ಎರಡು ಅರಸುಗಳು, First Kings. ಒಂದು ಅರಸು. We'll go from 19, chapter 19, 1 Kings 19. ಒಂದು ಅರಸು 19ನೇ ಅಧ್ಯಾಯ. Okay, 1 Kings, we'll read. ಒಂದು ಅರಸುಗಳು 19ನೇ ಅಧ್ಯಾಯದಿಂದ ಓದಿಕೊಳ್ಳೋಣ. We'll read from 1 to 3. 1ರಿಂದ 3ನೇ ವಚನದವರೆಗೂ. ಎಲಿಯನು ಎಲ್ಲಾ ಪ್ರವಾದಿಗಳನ್ನು ಕತ್ತಿಯಿಂದ ಸಂಹರಿಸಿದ್ದನ್ನು, ಅವನು ಮಾಡಿದ ಬೇರೆ ಎಲ್ಲ ಕಾರ್ಯಗಳನ್ನು ಅಹಾಬನು ಇಜಬೇಲಳಿಗೆ ತಿಳಿಸಿದಾಗ, ಆಕೆಯು ಎಲಿಯನ ಬಳಿಗೆ ದೂತರನ್ನು ಕಳುಹಿಸಿ ಆತನಿಗೆ, ನೀನು ಪ್ರವಾದಿಗಳ ಪ್ರಾಣವನ್ನು ತೆಗೆದಂತೆ ನಾಳೆ ಇಷ್ಟು ಹೊತ್ತಿಗೆ ನಾನು ನಿನ್ನ ಪ್ರಾಣವನ್ನು ತೆಗೆಯದೆ ಹೋದರೆ ದೇವತೆಗಳು ನನಗೆ ಬೇಕಾದದನ್ನು ಮಾಡಲಿ ಎಂದು ಹೇಳಿ ಕಳಿಸಿದಳು. Now listen very carefully. I just want to take few minutes. ಕೆಲವು ಕ್ಷಣಗಳ ಕಾಲಕ್ಕೆ ಬಹಳ ಎಚ್ಚರಿಕೆಯಿಂದ ಕೇಳ್ರಿ. Listen very carefully. ಬಹಳ ಎಚ್ಚರಿಕೆಯಿಂದ ಕೇಳ್ರಿ. When Elijah ran from Jezebel to the wilderness, ಎಲಿಯನು ಇಜಬೇಲನಿಂದ ಹೆದರಿಕೊಂಡು ಅರಣ್ಯಕ್ಕೆ ಓಡಿ ಹೋಗ್ತಾನಲ್ಲಿ. right? He had one servant with him. ಅವನ ಸಂಗಡ ಒಂದು ಸೇವಕನು ಇರ್ತಾನೆ. So before he went to the wilderness, ಆತನು ಅರಣ್ಯಕ್ಕೆ ಹೋಗುವುದಕ್ಕಿಂತ ಮುಂಚೆ he left his servant in one place and he went. ಆತನು ತನ್ನ ಸೇವಕನನ್ನು ಒಂದು ಸ್ಥಳಕ್ಕೆ ಬಿಟ್ಟು ಆತನು ಅರಣ್ಯಕ್ಕೆ ಹೋಗ್ತಾನೆ. He said, stay here. ಆತನ ಸೇವಕನಿಗೆ ಹೇಳ್ತಾನೆ, ನೀನು ಇಲ್ಲೇ ಇರು. Stay here, I have to go forward. ನೀನು ಇಲ್ಲೇ ಇರು, ನಾನು ಮುಂದೆ ಹೋಗ್ತೀನಿ ಅಂತ. Listen very carefully. ಬಹಳ ಎಚ್ಚರಿಕೆಯಿಂದ ಕೇಳ್ರಿ. The servant, ಈ ಸೇವಕನು listened to Elijah, ಆತನು ಎಲಿಯನ ಮಾತನ್ನು ಕೇಳಿ and he stayed. ಮತ್ತು ಅಲ್ಲಿ ಮಾತು ಕೇಳಿ ಅಲ್ಲೇ ನಿಂತುಕೊಂಡನು. He did not say, ಆತನು ಈ ರೀತಿಯಾಗಿ ಹೇಳಲಿಲ್ಲ, no, I want to come with you. ಇಲ್ಲ ನಿನ್ನ ಸಂಗಡ ನಾನು ಬರ್ತೇನೆ ಅಂತ. He did not say, I want to come with you. ಎಲಿಯನ ಸೇವಕನು ಈ ರೀತಿಯಾಗಿ ಹೇಳಿಲ್ಲ, ನೀನು ಎಲ್ಲಿ ಹೋದ್ರೂ ನಾನು ಅಲ್ಲಿ ಬರ್ತೀನಿ, ನೀನು ಹಿಂಬಾಲಿಸ್ತೀನಿ ಅಂತ. When Elijah said, stay here, ಎಲಿಯನು ನೀನು ಇಲ್ಲೇ ಇರು ಎಂಬುದಾಗಿ ಹೇಳಿದಾಗ he stayed. ಅಲ್ಲೇ ಇದ್ದನು ಅವನು. Listen very carefully. ಬಹಳ ಎಚ್ಚರಿಕೆಯಿಂದ ಕೇಳ್ರಿ. When you don't be with your man of God in his pain, ಒಬ್ಬ ದೇವರ ಸೇವಕನ ನೋವಿನಲ್ಲಿ ಅವರ ಸಂಗಡ ನೀವು ಇರಲಿಲ್ಲ ಅಂದ್ರೆ, you will never be with him when his glory comes. ಆತನ ಮಹಿಮೆಯಲ್ಲಿ ಆತನು ದೊಡ್ಡದಾಗಿ ಬೆಳೆಯುವಾಗ ನೀವು ಅವನಲ್ಲಿ ಪಾಲುಗಾರರಾಗುವುದಿಲ್ಲ. When you don't be with your man of God, when he has problems, when he has troubles, when he has sickness, when he is going through financial problem, when everybody is against him, when you don't be with your man of God, when he needs something, you will never be with him when God uses him more and more. ನಿಮ್ಮ ದೇವ ಸೇವಕನ ನೋವಿನಲ್ಲಿ, ಕಷ್ಟದಲ್ಲಿ, ಯಾರೋ ಅವರನ್ನು ವಿರೋಧ ಮಾಡುವ ಸಮಯದಲ್ಲಿ ನೀವು ಅವರ ಸಂಗಡ ಇರಲಿಲ್ಲ ಅಂದ್ರೆ, ದೇವರು ಅವರನ್ನು ಮಹಿಮೆ ಉಳ್ಳದಾಗಿ ದೊಡ್ಡದಾಗಿ ಉಪಯೋಗ ಮಾಡುವಾಗ ಅವರಲ್ಲಿ ನಿಮ್ಮ ಪಾಲು ಯಾವುದೇ ಇರುವುದಿಲ್ಲ. We see people today, ಜನರು ನಾವು ಈಗ ನೋಡ್ತೇವೆ, when his man of God is going through problems, ಅವರ ದೇವ ಸೇವಕರು ಸಮಸ್ಯೆಯಲ್ಲಿ ಹಾದು ಹೋಗುವಾಗ, when his man of God is going through some attacks, ಅವರ ಸೇವಕರು ಒಂದು ದಾಳಿಯಲ್ಲಿ ಹಾದು ಹೋಗುವಾಗ,
people ಜನರು always want to be with the man of God when celebration is there. ಅಲ್ಲಿ ಒಂದು ಹಬ್ಬದ ವಾತಾವರಣ ಇರುವಾಗ, ಆಚರಣೆಗಳು ಇರುವಾಗ ಮಾತ್ರ ಸೇವಕರ ಸಂಗಡ ಇರುವುದಕ್ಕೆ ಜನರು ಇಷ್ಟಪಡ್ತಾರೆ. When man of God is going in a big car, when a man of God is happy, when he has money, people like to stay with him. ದೇವ ಸೇವಕರಿಗೆ ಒಂದು ದೊಡ್ಡ ಕಾರ್ ಇರುವಾಗ, ಒಂದು ಹಣ ಇರುವಾಗ, ಒಂದು ಸಂತೋಷದ ವಾತಾವರಣ ಇರುವಾಗ ಅಲ್ಲಿ ಸೇವಕರ ಸಂಗಡ ಇರುವುದಕ್ಕೆ ಜನರು ಇಷ್ಟಪಡ್ತಾರೆ. But when he has some problems, ದೇವ ಸೇವಕರಿಗೆ ಒಂದು ಸಂಕಟ, ಕಷ್ಟ ಬರುವಾಗ, when he has going through some financial problems, ಹಣಕಾಸಿನ ತೊಂದರೆಯಲ್ಲಿ ಅವರು ಹಾದು ಹೋಗುವಾಗ, when people are attacking against him, ಅವರ ವಿರುದ್ಧವಾಗಿ ಜನರು ಎದ್ದೇಳುವಾಗ, people step outside from him. ಜನರು ದೇವ ಸೇವಕರನ್ನು ಬಿಟ್ಟು ದೂರ ಸರಿತಾರೆ. ಆಮೆನ್. When celebration is there, when party is there, when enjoyment is there, when people are with him, they stick close together. ಅಲ್ಲಿ ಹಬ್ಬದ ವಾತಾವರಣ ಇರುವಾಗ, ಆಚರಣೆಗಳಿರುವಾಗ, ಅಲ್ಲಿ ಕೂಟಗಳಿರುವಾಗ, ಔತಣಗಳಿರುವಾಗ ದೇವ ಸೇವಕರ ಸಂಗಡ ಜನರು ಹತ್ರನೇ ಅಂಟ್ಕೊಂಡಿರ್ತಾರೆ. Are you getting? ನಿಮಗೆ ಅರ್ಥ ಆಗ್ತಿದೆನಾ? Elijah heard that Jezebel is saying, I'll kill you tomorrow. ಎಲಿಯನು ಈ ಒಂದು ಸುದ್ದಿಯನ್ನು ಕೇಳಿಸಿಕೊಳ್ತಾಳೆ. ಏನಂದ್ರೆ ಇಜಬೇಲಳು ನಾಳೆ ಇಷ್ಟು ಹೊತ್ತರೊಳಗಾಗಿ ಎಲಿಯನನ್ನು ಸಾಯಿಸ್ತಾಳೆ ಎಂಬುದಾಗಿ. You have to understand one thing. ನಿಮಗೆ ಇದೊಂದು ಅರ್ಥ ಆಗಬೇಕು. There is an anointing in you to kill Jezebel. ಇಜಬೇಲಿನ ಆತ್ಮವನ್ನು ಸಾಯಿಸುವುದಕ್ಕೆ ನಿಮ್ಮ ಒಳಗಡೆ ಒಂದು ಅಭಿಷೇಕ ಇದೆ. Listen very carefully. ಮತ್ತೊಂದು ಹೇಳ್ತೇನೆ. Elijah brought fire. ಎಲಿಯನು ಅಲ್ಲಿ ಬೆಂಕಿ ತಂದನು. Whole Israelites saw. ಎಲ್ಲ ಇಸ್ರಾಯೇಲರು ನೋಡಿದರು. But one woman said, I'll kill you. ಆದ್ರೆ ಒಬ್ಬ ಸ್ತ್ರೀ ಹೇಳ್ತಾಳೆ, ಎಲಿಯನಿಗೆ ನಾನು ಸಾಯಿಸ್ತೀನಿ ಅಂತ. He ran. ಅಲ್ಲಿ ಓಡೋದ ಅಲ್ಲಿಂದ. Listen very carefully. ಬಹಳ ಎಚ್ಚರಿಕೆಯಿಂದ ಕೇಳ್ರಿ. Elijah had an anointing. ಎಲಿಯನಿಗೆ ಒಂದು ಅಭಿಷೇಕ ಇತ್ತು. Same anointing to bring the fire down. ಆ ಒಂದು ಬೆಂಕಿಯನ್ನು ಕೆಳಗೆ ತಂದಂತ ಅದೇ ಅಭಿಷೇಕ. Had the same anointing to kill Jezebel. ಅದೇ ಅಭಿಷೇಕ ಇದೆ ಇಜಬೇಲನನ್ನು ಸಾಯಿಸುವುದಕ್ಕೆ. But because of the discouragement on the outside, ಹೊರಗಡೆ ಇರುವ ಧೈರ್ಯದ ಕಾರಣ, he forgot who he was. ಅವನು ಮರ್ತು ಹೋಗ್ಬಿಟ್ಟ ಅವನು ಯಾರು ಎಂಬುದಾಗಿ, ಅವನಲ್ಲಿರುವ ಅಭಿಷೇಕ ಎಂಥದ್ದು ಎಂಬುದಾಗಿ ಅವನು ಮರ್ತು ಹೋಗ್ಬಿಟ್ಟ. Brought fire. ಆತನು ಬೆಂಕಿ ತಂದನು. Did miracles. ಆತನು ಅದ್ಭುತಗಳನ್ನು ಮಾಡಿದನು. It's easy to kill Jezebel. ಇಜಬೇಲನನ್ನು ಸಾಯಿಸುವುದು ಅದು ಹಿಂಗ್ ಚಿಟಿಕೆ ಹೊಡೆಯೋದ ಕೆಲಸ ಆಗಬಹುದಾಗಿತ್ತು ಅವನಿಗೆ. But because of the discouragement, ಅದು ಅಧೈರ್ಯದ ಕಾರಣ, because that words was taunting him, ಆ ಒಂದು ಮಾತುಗಳು ಅವನಲ್ಲಿ ಪದೇ ಪದೇ ಕೇಳುತ್ತಿರುವ ಕಾರಣ, he forgot who he was. ಆತನು ಯಾರು ಎಂಬುದಾಗಿ ಅಲ್ಲಿ ಮರ್ತು ಹೋಗ್ಬಿಟ್ಟ. You might have trampled over snakes, you might have trampled over scorpions, you might have defeated big enemies, but when small enemy come and say, I'm going to kill you, you forget who you are. ನೀವು ಹಾವುಗಳ ಮೇಲೆ, ಚೇಳುಗಳ ಮೇಲೆ ನಡೆಯುವ ಒಂದು ಅಧಿಕಾರ ಇರಬಹುದು, ದೊಡ್ಡ ದೊಡ್ಡ ದೆವ್ವಗಳನ್ನು ಎದುರಿಸುವ ಅಧಿಕಾರ ಇರಬಹುದು, ಆದ್ರೆ ಒಂದು ಸಣ್ಣ ವೈರಿ ಬಂದು ನಿಮಗೆ ಎದುರಿಸಿದಾಗ ನೀವು ಮರ್ತು ಹೋಗ್ಬಿಡ್ತೀರಿ ನಿಜವಾಗಿ ನೀವು ಯಾರು ಎಂಬುದಾಗಿ. You're not getting. ನಿಮಗೆ ಇದು ಅರ್ಥ ಆಗ್ತಿಲ್ವಾ? There was an anointing upon Elijah. ಎಲಿಯನ ಮೇಲೆ ಒಂದು ಅಭಿಷೇಕ ಇತ್ತು. That because of the discouragement, he forgot who he was. ಆ ಒಂದು ಅಧೈರ್ಯದ ಕಾರಣದ ನಿಮಿತ್ತ ಆತನು ಯಾರು ಎಂಬುದಾಗಿ ಅಲ್ಲಿ ಮರ್ತು ಹೋಯ್ತು ಅವನಿಗೆ. He ran into the wilderness. He says to God, ದೇವರಿಗೆ ಹೇಳ್ತಾನೆ, Lord, I am not better than my forefathers. ನನ್ನ ಒಂದು ಹಿಂದಿನ ಪಿತೃಗಳಿಗಿಂತ ನಾನು ಏನು ಒಳ್ಳೆಯವನಲ್ಲ ಬಿಡು ಅಂತ ಹೇಳ್ತಾನೆ ಅವನು. When you brought fire, who was your father? ನೀನು ಬೆಂಕಿಯನ್ನು ತಂದಾಗ ನಿಮ್ಮ ತಂದೆ ಯಾರು? But now you are saying I am not even calculate to my forefathers. ಆದ್ರೆ ಅವನು ಈಗ ಹೇಳ್ತಿದ್ದಾನೆ ನನ್ನ ಪಿತೃಗಳಿಗಿಂತ ನಾನೇನು ದೊಡ್ಡವನಲ್ಲ ಎಂಬುದಾಗಿ. When he brought fire, ಆತನು ಬೆಂಕಿಯನ್ನು ತಂದಾಗ God was his father. ದೇವರು ಆತನ ತಂದೆಯಾಗಿದ್ದನು. But now ಆದ್ರೆ ಈಗ he is saying I am not even bigger than my forefathers. ಆದ್ರೆ ಈಗ ಹೇಳ್ತಿದ್ದಾನೆ ನನ್ನ ಪಿತೃಗಳಿಗಿಂತ ಏನು ನಾನೇನು ದೊಡ್ಡವನಲ್ಲ ಅಂತ. There is a spiritual DNA, there is a physical DNA. ಅಲ್ಲಿ ಒಂದು ಆತ್ಮಿಕವಾದ DNA ಇದೆ, ಇನ್ನೊಂದು ಶಾರೀರಿಕವಾದ DNA ಇದೆ. When the discouragement he got, he forgot his spiritual DNA. ಆತನಿಗೆ ಅಧೈರ್ಯ ಬಂದಾಗ ಆತನ ಆತ್ಮಿಕ DNA ಅಲ್ಲಿ ಮರ್ತು ಹೋಯ್ತು ಅವನಿಗೆ. Are you getting? ನಿಮಗೆ ಅರ್ಥ ಆಗ್ತಿದೆನಾ? Are you getting? ನಿಮಗೆ ಅರ್ಥ ಆಗ್ತಿದೆನಾ? He said I am not better than my forefathers. ಅವನು ಹೇಳ್ತಿದ್ದಾನೆ ನನ್ನ ಪಿತೃಗಳಿಗಿಂತ ನಾನೇನು ಒಳ್ಳೆಯವನಲ್ಲ ದೊಡ್ಡವನಲ್ಲ ಎಂಬುದಾಗಿ. He is comparing with his fathers. ಆತನು ತನ್ನ ಪಿತೃಗಳಿಗೆ ಆತನು ಹೋಲಿಸ್ತಾನೆ ಹೇಳ್ತಾನೆ. Listen very carefully. ಬಹಳ ಎಚ್ಚರಿಕೆಯಿಂದ ಕೇಳ್ರಿ. Don't compare yourself with somebody else. ನಿಮ್ಮನ್ನು ಬೇರೆಯವರಿಗೆ ಯಾವತ್ತು ಹೋಲಿಸಬೇಡ್ರಿ. People
People will come to you and say, ಜನರು ನಿಮ್ಮ ಹತ್ರ ಬಂದು ಹೇಳ್ತಾರೆ, they are better than you. ನಿಮಗಿಂತ ಅವ್ರು ಚೆನ್ನಾಗಿದ್ದಾರೆ. That pastor is better than you. ಆ ಪಾಸ್ಟರ್ ಇವರಿಗಿಂತ ಚೆನ್ನಾಗಿದ್ದಾರೆ. That believer is better than you. ಆ ವಿಶ್ವಾಸಿ ನಿಮಗಿಂತ ಚೆನ್ನಾಗಿದ್ದಾರೆ. When you get that discouragement, ಅಧೈರ್ಯಕ್ಕೆ ನೀವು ಬಂದಾಗ, you accept that discouragement and you change from spiritual DNA into physical DNA. ಆ ಒಂದು ಅಧೈರ್ಯವನ್ನು ನೀವು ಒಪ್ಪಿಕೊಂಡು ಆತ್ಮಿಕ ಒಂದು ಮಂಡಲದಿಂದ ನೀವು ಶಾರೀರಿಕವಾಗಿ ನೀವು ಬಂದ್ಬಿಡ್ತೀರಿ. You are created by God in a special way. ನೀವು ದೇವರಿಂದ ಆತ್ಮಿಕವಾಗಿ ಸೃಷ್ಟಿಸಲ್ಪಟ್ಟವರಾಗಿದ್ದೀರಿ. People might be better than you. ಜನರು ನಿಮಗಿಂತ ಚೆನ್ನಾಗಿರಬಹುದು. People might pray better than you. ನಿಮಗಿಂತ ಜನರು ಒಳ್ಳೆಯದು ಮಾಡಬಹುದು. People may look better than you. ನಿಮಗಿಂತ ಚೆನ್ನಾಗಿ ಜನರು ಕಾಣಬಹುದು. But they are not you. ಆದರೆ ಅವರು ನೀವಲ್ಲ. You are beautiful. You are the same Elijah that brought fire. God who was with Elijah, who brought fire, is the same Elijah when he was discouraged. ಬೆಂಕಿಯನ್ನು ತಂದಾಗ, ಯಾವ ಎಲಿಯನ್ನು ಬೆಂಕಿಯನ್ನು ತಂದಾಗ ದೇವರು ಅವನ ಸಂಗಡ ಇದ್ದನು, ಅದೇ ದೇವರು ಆತನು ಅಧೈರ್ಯದಿಂದ ಸೋತು ಹೋದಂತ ಸಮಯದಲ್ಲಿ ಅದೇ ದೇವರು ಅವನ ಸಂಗಡ ಇದ್ದನು. Somebody say amen. ಆಮೆನ್ ಎಂಬುದಾಗಿ ಹೇಳ್ರಿ. Same God, ಅದೇ ದೇವರು, same sequence, ಅದೇ ಒಂದು ಪರಿಸ್ಥಿತಿಯಲ್ಲಿ. But Elijah, because of the discouragement, he forgot he was the biggest prophet. ಆತನು ಆ ಒಂದು ಅಧೈರ್ಯದ ಕಾರಣ ಆತನು ದೊಡ್ಡ ಪ್ರವಾದಿಯಾಗಿದ್ದಾನೆ ಎಂಬುದ ಒಂದು ಸಂಗತಿಯನ್ನೇ ಮರೆತೋದ ಅಲ್ಲಿ. ನೀವು ಯಾರಂತ ಮರಿಬೇಡಿ. ನೀವು ಯಾರು ಎಂಬುದಾಗಿ ಎಂದಿಗೂ ಮರಿಬೇಡ್ರಿ. ನೀವು ನಿಮ್ಮೊಳಗೆ ಎಷ್ಟು ಅಭಿಷೇಕ ಇದೆ ಗೊತ್ತಾ? ಬೆಂಕಿ ತರ ಅಭಿಷೇಕ, ಜೆಜಬೆಲ್ ಸಾಯಿಸುವ ಅಭಿಷೇಕ ನಿಮ್ಮೊಳಗಿದೆ. Hallelujah. Hallelujah. Amen. Amen. God is looking for a people, for a believer, for a person that sticks with the man of God even in his times of trouble. ದೇವರು ಎಂತ ಜನರನ್ನು ಎದುರು ನೋಡ್ತಿದ್ದಾನೆ ಅಂದ್ರೆ, ದೇವ ಸೇವಕರ ಸಂಗಡ ಕಷ್ಟ ಸಂಕಟ ನೋವಿನಲ್ಲಿರುವಾಗ ಅವರ ಸಂಗಡ ಯಾರೆಲ್ಲ ಇರ್ತಾರೋ, ಅವರ ಜೊತೆಯಲ್ಲಿ ಯಾರೆಲ್ಲ ಇರ್ತಾರೋ ಅಂತ ವಿಶ್ವಾಸಿಗಳನ್ನು, ಅಂತ ಜನರನ್ನು, ಅಂತ ಪಾಸ್ಟರ್ನ್ನು ದೇವರು ನೋಡ್ತಿದ್ದಾರೆ. Hallelujah. Hallelujah. It's easy to be with people when everything is going right. ಎಲ್ಲವೂ ಚೆನ್ನಾಗಿ ನಡೀತಿರ್ಬೇಕಾದ್ರೆ ಆ ಒಂದು ಜನರ ಸಂಗಡ ಇರೋದು ಬಹಳ ಈಸಿ, ಬಹಳ ಸುಲಭ. Are you getting? ಅರ್ಥ ಆಗ್ತಿದೆನಾ? But it's very difficult to be in the times of trouble. ಕಷ್ಟದ ಸಮಯದಲ್ಲಿ ಅವರ ಜೊತೆಯಲ್ಲಿ ನಿಂತ್ಕೊಳ್ಳೋದು ಬಹಳ ಕಷ್ಟ. Stick with the man of God in his trouble. You will also receive the glory when God gives him. Same glory you will also receive. ದೇವ ಸೇವಕರು ಕಷ್ಟದಲ್ಲಿರುವಾಗ ಅವರ ಸಂಗಡ ಇರ್ರಿ. ಅವರ ಮಹಿಮೆಯಲ್ಲಿ ಎಂತ ದೊಡ್ಡ ಅದ್ಭುತಗಳನ್ನು ನೋಡ್ತಾರೋ ಅದೇ ಮಹಿಮೆ, ಅದೇ ಅಭಿಷೇಕ ನಿಮ್ಮ ಮೇಲೆ ಬರುತ್ತದೆ. Amen. Amen. Hallelujah. Hallelujah. I've seen people. ನಾನು ಜನರನ್ನು ನೋಡಿದ್ದೇನೆ. When everything is right, they come with man of God. ಎಲ್ಲ ಚೆನ್ನಾಗಿದೆ, ನಾವು ಹೋದ್ರು ಎಲ್ಲ ಚೆನ್ನಾಗಿದೆ. ಅವ್ರ ಪ್ರಾಬ್ಲಮ್ ಇದ್ದಾಗ ಯಾರು ಬರಲ್ಲ. ಯಾಕಂದ್ರೆ ಅವ್ರಿಗೆ ಬೇಡ ಕಷ್ಟ ಏನು. ವೆನ್ ಎವ್ರಿಥಿಂಗ್ ಇಸ್ ಗೋಯಿಂಗ್ ರೈಟ್ ವಿತ್ ದ ಮ್ಯಾನ್ ಆಫ್ ಗಾಡ್, ನಾನು ಇರ್ತೀನಿ. ಎಲ್ಲವೂ ದೇವಸೇವಕರ ಜೊತೆ ಚೆನ್ನಾಗಿರ್ಬೇಕಾದ್ರೆ ನಾನು ಬರ್ತೀನಿ, ನೀನು ಬರ್ತೀನಿ ಅಂತ ಎಲ್ಲರೂ ಓಡ ಬರ್ತಾರೆ. ಬಟ್ ವೆನ್ ಹಿ ಗೋಸ್ ಥ್ರೂ ಪ್ರಾಬ್ಲಮ್, ಆದ್ರೆ ಅವರು ಸಮಸ್ಯೆಯಲ್ಲಿ ಹೋಗುವಾಗ, ಎಲೈಜಾ ಇಸ್ ಗೋಯಿಂಗ್ ಥ್ರೂ ಪ್ರಾಬ್ಲಮ್. ಎಲಿಯನು ಅಲ್ಲಿ ಸಮಸ್ಯೆ ಒಳಗಡೆ ಹೋಗ್ತಿದ್ದಾರೆ. ದೇರ್ ಇಸ್ ಅ ಥ್ರೆಟ್. ಅಲ್ಲಿ ಒಂದು ಮುಳ್ಳು ಇದೆ. Threat means somebody threatening you to kill you. ಅಂದ್ರೆ ಯಾರೋ ಒಂದು ಉಪಾಯ ಮಾಡ್ತಿದ್ದಾರೆ ಸಾಯಿಸುವುದಕ್ಕೆ. Threat, what do you say for threat? ಭಯಪಡಿಸ್ತಿದ್ದಾರೆ. Elijah needs help. ಎಲಿಯನಿಗೆ ಒಂದು ಸಹಾಯ ಬೇಕು. There is a threat. ಅಲ್ಲಿ ಒಂದು ಭಯ ಇದೆ. Elijah need help. ಎಲಿಯನಿಗೆ ಒಂದು ಸಹಾಯ ಬೇಕಾಗಿದೆ. Nobody is there. ಯಾರು ಕೂಡ ಅವರ ಸಂಗಡ ಇಲ್ಲ. What do you call this for? ಇದಕ್ಕೆ ನೀವೇನಂತ ಹೇಳ್ತೀರಿ? How much he might have invested? ಅವನು ಎಷ್ಟು ಒಂದು ವ್ಯರ್ಥವಾಗಿ invested. ಅವನು ಎಷ್ಟು ಖರ್ಚು ಮಾಡಿರ್ತಾನೆ ಜನರಿಗಾಗಿ. That servant, ಆ ಒಂದು ಸೇವಕನಿಗಾಗಿ. he said, I could have come with you. ಅವನು ಹೇಳ್ಬೋದಾಗಿತ್ತು, ನಿನ್ನ ಸಂಗಡ ನಾನು ಬರ್ತೀನಿ ಅಂತ. I will not leave you. ನಿನ್ನ ನಾನು ಬಿಡುವುದಿಲ್ಲ. I know there is a threat. ನನಗೆ ಗೊತ್ತು ಅಲ್ಲಿ ಒಂದು ಭಯದ ವಾತಾವರಣ. If you die, I also die. ಸಾಯುವುದಾದ್ರೆ ನಾನು ಕೂಡ ಸಾಯ್ತೀನಿ. Are you getting? ನಿಮಗೆ ಅರ್ಥ ಆಗ್ತಿದೆನಾ? When people come to church, ಜನರ ಸಭೆಗೆ ಬಂದಾಗ cancer is healed. ಕ್ಯಾನ್ಸರ್ ವಾಸಿಯಾಗುತ್ತದೆ. AIDS is healed. ಏಡ್ಸ್ ವಾಸಿಯಾಗುತ್ತದೆ. Eyes are healed. ಕುರುಡು ಕಣ್ಣುಗಳು ವಾಸಿಯಾಗುತ್ತದೆ. Court cases are cleared. ಕೋರ್ಟ್ ಕೇಸಸ್ ಎಲ್ಲ ಅದು ಕ್ಲಿಯರ್ ಆಗುತ್ತೆ. Business increased. ವ್ಯವಹಾರ ವೃದ್ಧಿ ಆಗುತ್ತದೆ. They come to man of God. ಅವರು ದೇವಸೇವಕರ ಹತ್ರ ಬರ್ತಾರೆ. Thank you very much. ಬಹಳ ಒಳ್ಳೆಯದಾಯ್ತು. See you tomorrow. ನಾಳೆ ನೋಡ್ತೀನಿ. See you next week. ಮುಂದಿನ ವಾರ. If it's time, I'll see you next year.
ಇಲ್ಲ ಅಂದ್ರೆ ಮುಂದಿನ ವರ್ಷಕ್ಕೆ ನೋಡ್ತೀನಿ. Be a church that stands with the man of God. ದೇವ ಸೇವಕರ ಸಂಗಡ ನಿಂತುಕೊಳ್ಳುವ ಸಭೆಯವರಾಗಿರ್ರಿ. Hallelujah. You getting? Are you getting it? ನಿಮಗೆ ಅರ್ಥ ಆಗ್ತಿದೆನಾ? And there are people ಜನರಿರ್ತಾರೆ who want attention. ಅವರಿಗೆ ಒಂದು ಎಲ್ಲರ ಗಮನ ಬೇಕು. There are people ಜನರಿರ್ತಾರೆ who wants attention. ಎಲ್ಲರ ಅವರ ಗಮನ ಅವರ ಕಡೆ ನೋಡಬೇಕು ಎಂಬುದಾಗಿ. I'll tell you one thing. ಒಂದು ಸಂಗತಿ ನಿಮಗೆ ಹೇಳ್ತೇನೆ. When Peninnah got attention, ಪೆನಿನ್ನಳಿಗೆ ಒಂದು ಗಮನ ಬಂದಾಗ Hannah did not get attention. ಹನ್ನಳಿಗೆ ಯಾರು ಕೂಡ ಅಲ್ಲಿ ನೋಡೋರು ಇರಲಿಲ್ಲ. Peninnah had sons. ಪೆನಿನ್ನಳಿಗೆ ಮಕ್ಕಳಿದ್ರು. Hannah had no son. ಹನ್ನಳಿಗೆ ಯಾವುದೇ ಮಗು ಇರಲಿಲ್ಲ. Peninnah got attention in the society. ಆ ಒಂದು ಸಮಾಜದ ಒಂದು ದೃಷ್ಟಿ ಅವರ ಗಮನ ಪೆನಿನ್ನಳ ಮೇಲೆ ಬಂತು. But Hannah had no attention. ಆದ್ರೆ ಹನ್ನಳಿಗೆ ಯಾರು ಕೂಡ ಗಮನ ಹರಿಸ್ತಿರ್ಲಿಲ್ಲ. When you want attention from people, ಜನರಿಂದ ಗಮನ ನಿಮಗೆ ಬೇಕೆಂಬುದಾಗಿ ಬೆಲೆ ಬೇಕೆಂಬುದಾಗಿ ನೀವು ಅಪೇಕ್ಷೆ ಪಡುವಾಗ you will get dishonored. ನಿಮಗೆ ಅಗೌರವ ಉಂಟಾಗುತ್ತದೆ. Are you getting? ನಿಮಗೆ ಅರ್ಥ ಆಗ್ತಿದೆನಾ? When you do something for the church, when you do something for the man of God, you want attention, that is going to cause you dishonor. ನೀವು ಸಭೆಗಾಗಿ ಏನಾದರೂ ಮಾಡುವಾಗ, ದೇವರ ಸೇವೆಗೋಸ್ಕರ ಏನಾದರೂ ಮಾಡುವಾಗ, ಸೇವಕರಿಗೆ ಏನಾದರೂ ಮಾಡುವಾಗ ಜನರು ನೋಡ್ಲಿ ಎಂಬುದಾಗಿ ಮಾಡುವುದಾದ್ರೆ ನಿಮಗೆ ಅಗೌರವವನ್ನು ಉಂಟು ಮಾಡುತ್ತದೆ. Are you getting? ನಿಮಗೆ ಅರ್ಥ ಆಗ್ತಿದೆನಾ? Don't seek attention from people, seek attention from God. ಜನರಿಂದ ಬರುವ ಬೆಲೆಯನ್ನು ಅಪೇಕ್ಷೆ ಪಡಬೇಡ್ರಿ, ದೇವರಿಂದ ಬರುವ ಬೆಲೆಯನ್ನು ಅಪೇಕ್ಷೆ ಪಡ್ರಿ. I don't care if people clap for me. ನನಗೋಸ್ಕರ ಜನರು ಚಪ್ಪಾಳೆ ತಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ. I don't care people come and say Sabash. ನೀನು ಶಬಾಷ್ ಚೆನ್ನಾಗಿ ಮಾಡ್ತೀಯ ಅಂತ ಹೇಳಿದ್ರು ಪರವಾಗಿಲ್ಲ. I am doing it for my God. ನಾನು ನನ್ನ ದೇವರಿಗೋಸ್ಕರ ಮಾಡ್ತಿದ್ದೇನೆ. For my God. ದೇವರಿಗೋಸ್ಕರ ನಿಂತಿದ್ದೇನೆ. You are not getting this. ನಿಮಗೆ ಇದು ಅರ್ಥ ಆಗ್ತಿಲ್ಲ. Are you getting this? ನಿಮಗೆ ಅರ್ಥ ಆಗ್ತಿದೆನಾ? When Elijah wanted somebody in his threat time, when Elijah wanted somebody to encourage him in the times of trouble, there was nobody. ಎಲಿಯನಿಗೆ ಒಂದು ಭಯದ ವಾತಾವರಣದಲ್ಲಿ ಯಾರೋ ಒಬ್ಬರು ಸಹಾಯ ಮಾಡುವವರು ಬೇಕಾಗಿತ್ತು. ಆತನ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ಯಾರೋ ಕೂಡ ಒಬ್ಬರು ಅವನ ಜೊತೆಗಾರರಾಗಿ ಯಾರೋ ಒಬ್ಬರು ಬೇಕಾಗಿತ್ತು. ಆದರೆ ಆ ಸಮಯದಲ್ಲಿ ಅವನ ಸಂಗಡ ಯಾರೂ ಇರಲಿಲ್ಲ. Don't repay your man of God good for evil. ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ನಿಮ್ಮ ಸೇವಕರನ್ನು ಗುರಿ ಮಾಡಬೇಡಿ. ಒಳ್ಳೆಯದನ್ನು ಕೆಟ್ಟದಾಗಿ ಮಾಡಬೇಡ್ರಿ. Don't repay your man of God when he does good to you. Don't do evil to him. ದೇವ ಸೇವಕರು ನಮಗೆ ಏನೋ ಒಂದು ಒಳ್ಳೆಯದು ಮಾಡುವಾಗ ಅದರ ವಿರುದ್ಧವಾಗಿ ನೀವು ಕೆಟ್ಟದ್ದನ್ನು ಅವರಿಗೆ ಮಾಡಬೇಡ್ರಿ. When he does good to you, when he prays for you, when he lays his hands on you, when he prophesies over you, don't return bad to him. ಅವರು ನಿಮಗೋಸ್ಕರ ಪ್ರಾರ್ಥನೆ ಮಾಡುವ, ಅವರು ನಿಮಗೋಸ್ಕರ ಪ್ರವಾದಗಳನ್ನು ಮಾಡುವಾಗ, ಕೈ ಇಟ್ಟು ಪ್ರಾರ್ಥನೆ ಮಾಡುವಾಗ ಅವರಿಗೆ ಕೆಟ್ಟದಾಗಲಿ ಎಂಬುದಾಗಿ ನೀವು ಬಯಸಬೇಡ್ರಿ. Do good. ಅವರಿಗೆ ಒಳ್ಳೆಯದನ್ನು ಮಾಡ್ರಿ. ಅವರ ಸಂಗಡ ನಿಂತ್ಕೊಳ್ರಿ. Hallelujah. Hallelujah. Amen. Amen. Are you getting this? ನಿಮಗೆ ಅದು ಅರ್ಥ ಆಗ್ತಿದೆನಾ? He said, I am not better than my forefathers. ಎಲ್ಲಿನ ಹೇಳ್ತಿದ್ರೆ ನನ್ನ ಪಿತೃಗಳಿಗಿಂತ ನಾನೇನು ದೊಡ್ಡವನಲ್ಲ, ಹೆಚ್ಚಿನವನಲ್ಲ ಎಂಬುದಾಗಿ. Hey, when did your father become a father? Your father is heavenly father. ನಿಮ್ಮ ದೇವರು ಪರಲೋಕದ ದೇವರಾಗಿದ್ದಾನೆ, ನಿಮ್ಮ ತಂದೆ ಆತನಾಗಿದ್ದಾನೆ. God said to him, no, you should realize one thing. ಅವನಿಗೆ ಒಂದು ಅಲ್ಲಿ ಅರ್ಥ ಆಯ್ತಲ್ಲಿ. God said to him, ದೇವರು ಅವನಿಗೆ ಹೇಳ್ತಾರೆ, okay, you want to quit? ನೀನು ಅಲ್ಲಿ ಬಿಟ್ಬಿಡ್ಬೇಕಂತ ಹೇಳ್ತಿದ್ಯಲ್ಲ, all right, quit. ಸರಿ ಬಿಟ್ಬಿಡು. But before you quit, ಆದ್ರೆ ನೀವು ಬಿಡುವುದಕ್ಕಿಂತ ಮುಂಚೆ there is something you have to do. ನೀವೇನೋ ಮಾಡ್ಬೇಕಲ್ಲಿ. Listen very carefully. ಬಹಳ ಎಚ್ಚರಿಕೆಯಿಂದ ಕೇಳ್ರಿ. Go anoint Elisha. ಎಲಿಷನನ್ನು ಅಲ್ಲಿ ನೀನು ಅಭಿಷೇಕಿಸು. Go anoint Jehu. ಜೆಹುವನ್ನು ನೀನು ಅಭಿಷೇಕಿಸು. Go anoint somebody that I don't know what is that. ಮತ್ತೆ ಇನ್ನೊಬ್ಬ ಸೇವಕರನ್ನು ನೀನು ಅಭಿಷೇಕಿಸು. 3 people. 3 ಜನರನ್ನು we read about these 3 people. ಈ ಒಂದು 3 ಜನರ ಬಗ್ಗೆ ಓದುವಾಗ these 3 people were the one who had the anointing that Elijah carried to defeat Jezebel. ಯೆಜೆಬೆಲನನ್ನು ಸಾಯಿಸುವುದಕ್ಕೆ ಹೊತ್ತೊಯ್ತಿರುವಂತ ಅದೇ ಅಭಿಷೇಕ ಈ 3 ಜನ ಸೇವಕರಲ್ಲೂ ಕೂಡ ಇತ್ತು. That means, listen very carefully. ಬಹಳ ಎಚ್ಚರಿಕೆಯಿಂದ ಕೇಳ್ರಿ. Listen very carefully. ಬಹಳ ಎಚ್ಚರಿಕೆಯಿಂದ ಕೇಳ್ರಿ. Anointing Elijah carried to defeat Jezebel. ಒಂದು ಯೆಜೆಬೆಲನನ್ನು ಸೋಲಿಸುವಂತ ಅಭಿಷೇಕ ಏಲಿಯನೊಳಗೆ ಇತ್ತು. But he didn't know that. ಆದ್ರೆ ಅವನಿಗೆ ಗೊತ್ತಾಗಿಲ್ಲ. He said to God, ಆತನು ದೇವರಿಗೆ ಹೇಳ್ತಾನೆ, I want to quit. ನನಗೆ ಸಾಕಾಯ್ತು ಬಿಟ್ಬಿಡ್ತೀನಿ. So God said, ಮತ್ತು ದೇವರು okay, before you quit, ನೀನು ಬಿಡುವುದಕ್ಕಿಂತ ಮುಂಚೆ anoint 3 people. 3 ಜನರನ್ನು ಅಭಿಷೇಕಿಸು. When you read about Jehu, ಜೆಹು ಬಗ್ಗೆ ನೀವು ಓದುವಾಗ he is the one who killed Jezebel. ಜೆಜೆಬೆಲನನ್ನು ಸಾಯಿಸಿದವನು ಅವನೇ. When you read about Elisha, ಎಲಿಷನ ಬಗ್ಗೆ ನೀವು ಓದುವಾಗ he was the greatest prophet. ಆತನು ದೊಡ್ಡ ಪ್ರವಾದಿ ಆಗ್ತಾನೆ.
before you get discouraged and quit. ನೀವು ಅಧೈರ್ಯಗೊಳ್ಳುವುದಕ್ಕಿಂತ ಮುಂಚೆ, ಅದನ್ನು ಬಿಟ್ಟು ಬಿಡುವುದಕ್ಕಿಂತ ಮುಂಚೆ, Elijah didn't know ಎಲೀಯನಿಗೆ ಗೊತ್ತಿರಲಿಲ್ಲ he had an anointing to distribute to 3 people. ಆ ಒಂದು 3 ಜನರಿಗೆ ಕೊಡುವಂತ ಅಭಿಷೇಕ ಅವನ ಒಳಗಡೆ ಇದೆ. And that anointing carried to kill Jezebel. ಮತ್ತು ಎಂತ ಅಭಿಷೇಕ ಅಂದ್ರೆ ಯೆಜೆಬೇಲನನ್ನು ಸಾಯಿಸುವ ಅಭಿಷೇಕ. He could have done it for himself. ಅವನಿಗೆ ಮಾಡಬಹುದಾಗಿತ್ತು. But because he said I quit, ಆದ್ರೆ ಅವನು ನನಗೆ ಸಾಕಾಯ್ತು ಎಂಬುದಾಗಿ ಬಿಟ್ಟಾಗ he lost it. ಅದನ್ನು ಅವನು ಕಳ್ಕೊಂಡ. You're not getting this. ನಿಮಗೆ ಅರ್ಥ ಆಗ್ತಿಲ್ಲ ಇದು. He had the anointing to kill Jezebel. ಯೆಜೆಬೇಲನನ್ನು ಸಾಯಿಸುವ ಅಭಿಷೇಕ ಅವನಲ್ಲಿ ಇತ್ತು. But because he said I quit, ಆದ್ರೆ ಅವನು ನನಗೆ ಸಾಕಾಯ್ತು ಬಿಟ್ಟು ಬಿಡ್ತೀನಿ ಎಂಬುದಾಗಿ ಹೇಳಿದಕ್ಕಾಗಿ he lost the opportunity. ಆ ಒಂದು ಅವಕಾಶವನ್ನು ಕಳ್ಕೊಂಡ್ಬಿಟ್ಟ. But he didn't knew. ಆದ್ರೆ ಅವನಿಗೆ ಗೊತ್ತಿರಲಿಲ್ಲ He had the anointing to do it. ಅಭಿಷೇಕ, ಯೆಜೆಬೇಲನನ್ನು ಸಾಯಿಸುವ ಅಭಿಷೇಕ ಅವನಲ್ಲಿ ಇದೆ ಅಂತ. Come on somebody. Are you getting this? ನಿಮಗೆ ಅರ್ಥ ಆಗ್ತಿದೆನಾ? You don't know what is inside of you. ನಿಮ್ಮ ಒಳಗಡೆ ಏನಿದೆ ಎಂಬುದಾಗಿ ನಿಮಗೆ ಗೊತ್ತಿಲ್ಲ. Before you say I quit, ನನಗೆ ಸಾಕಾಯ್ತು ಬಿಟ್ಟು ಬಿಡ್ತೀನಿ ಎಂಬುದಾಗಿ ಹೇಳುವುದಕ್ಕಿಂತ before you say I get discouraged, ನನಗೆ ಧೈರ್ಯ ಆಗಿದೆ ಎಂಬುದಾಗಿ ಹೇಳುವುದಕ್ಕಿಂತ ಮುಂಚೆ don't quit. ಬಿಟ್ಟು ಬಿಡಬೇಡ್ರಿ. Somebody God will use to destroy what you need to destroy. ನೀವು ಏನನ್ನ ನಾಶ ಮಾಡಬೇಕು ಅದನ್ನು ಬೇರೆ ಯಾರೋ ನಾಶ ಮಾಡುವ ಹಾಗೆ ದೇವರು ಉಪಯೋಗ ಮಾಡ್ತಾರೆ. You will lose the opportunity. ಆ ಅವಕಾಶ ನೀವು ಕಳ್ಕೊಳ್ತೀರಿ. Are you getting this? ನಿಮಗೆ ಅರ್ಥ ಆಗ್ತಿದೆನಾ? Elijah had the anointing to kill Jezebel. Because he said I quit, he distributed 3 people, they did it. ಎಲಿಯನಿಗೆ ಒಂದು ಇಸಬೆಲಿನ ಆತ್ಮವನ್ನು ಸಾಯಿಸುವ ಒಂದು ಅಭಿಷೇಕ ಅವನಲ್ಲಿ ಇತ್ತು. ನನಗೆ ಸಾಕಾಯ್ತು ಎಂಬುದಾಗಿ ಹೇಳಿದ ನಿಮಿತ್ತ ಆ 3 ಜನ ಸೇವಕರಿಗೆ ಅಭಿಷೇಕವನ್ನು ಆತನು I prophesy. ನಾನು ಪ್ರವಾದಿಸ್ತೇನೆ. No matter what comes, ಏನು ಬಂದರೂ no matter storms come, ಬಿರುಗಾಳಿ ಬಂದರೂ, no matter sickness come, ರೋಗಗಳು ಬಂದರೂ, no matter poverty come, no matter stronghold come, ದೊಡ್ಡ ಬಲೆಗಳು we will never quit. We will never quit. We will never quit. ಬಿಡುವುದಿಲ್ಲ. Hallelujah. Hallelujah. Say I am the one. ಹೇಳ್ರಿ ನಾನು. I am the one. ನಾನೇ ಆತನು. God is going to use me what he has ordained. I will do it, not somebody else. ದೇವರು ನನಗಾಗಿ ಏನಿಟ್ಟಿದ್ದಾನೋ ಅದನ್ನು ನಾನೇ ಮಾಡ್ತೀನಿ, ಬೇರೆ ಯಾರು ಅಲ್ಲ. Are you getting this? ಅರ್ಥ ಆಗ್ತಿದೆನಾ? Are you getting boring or ಅರ್ಥ ಆಗ್ತಿದೆನಾ? ಅಥವಾ ಬೇಜಾರಾಗ್ತಿದೆನಾ ಅಥವಾ ಅರ್ಥ ಆಗ್ತಿದೆನಾ? ಯಾರಿಗೆ ಅರ್ಥ ಆಗ್ತಿದೆ? ಯಾರಿಗೆಲ್ಲ ಅರ್ಥ ಆಗ್ತಿದೆ? Very good. Clap for yourself. ನಿಮ್ಮಷ್ಟಕ್ಕೆ ನೀವು Clap for yourself. ನಿಮ್ಮಷ್ಟಕ್ಕೆ ನೀವೇ ಚಪ್ಪಾಳೆ ತಟ್ಕೊಳ್ರಿ. Clap for yourself, man. ನಿಮ್ಮಷ್ಟಕ್ಕೆ ನೀವೇ ಚಪ್ಪಾಳೆ ತಟ್ಕೊಳ್ರಿ. ನಿಮಗಾಗಿ ನೀವೇ ಚಪ್ಪಾಳೆ ತಟ್ಕೊಳ್ಳಿ. Amen. Hallelujah. Amen. Amen. Just a few minutes. I'm just going to close. ಕೆಲವು ಕ್ಷಣಗಳಂತ ಮುಗಿಸ್ತೇನೆ. When Elijah said he was a prophet, ಎಲಿಷನ್ ನಾನು ಪ್ರವಾದಿ ಎಂಬುದಾಗಿ ಹೇಳಿದಾಗ God sent him ravens. ದೇವರು ಅವನಿಗೆ ಲಾವಕಿಗಳನ್ನು ಕಳಿಸಿದ. Ravens, what do you say for ravens? ಕಾಗೆಗಳನ್ನು ಕಳಿಸಿದನು. They brought bread and meat in the morning. ಅವನು ಬೆಳಗ್ಗೆ ಮತ್ತು ಸಾಯಂಕಾಲ ರೊಟ್ಟಿ ಮಾಂಸವನ್ನು ತಂದು ಕೊಟ್ಟ. When Elijah said I discouraged, ನನಗೆ ಅಧೈರ್ಯ ಆಗಿದೆ ಎಂಬುದಾಗಿ ಅವನು ಹೇಳಿದಾಗ God prepared a hot meal. ದೇವರಿಗೆ ಒಂದು ಬಿಸಿಯಾದ ಊಟವನ್ನು ಅಲ್ಲಿ ರೆಡಿ ಮಾಡಿಕೊಟ್ರು. When he said he is a prophet, ಆತನು ಪ್ರವಾದಿ ಎಂಬುದಾಗಿ ಹೇಳುವಾಗ God sent ravens. ಆತನು ಕಾಗೆಗಳ ಮುಖಾಂತರ ಊಟ ಕಳಿಸಿದನು. When he said I am discouraged, ನನಗೆ ಅಧೈರ್ಯ ಆಗಿದೆ ಎಂಬುದಾಗಿ ಹೇಳಿದಾಗ God created a hot meal, a beautiful hot meal, bread. ಬಿಸಿ ಊಟ, ಬಿಸಿ ಮಾಂಸ, ಬಿಸಿ ರೊಟ್ಟಿಯಲ್ಲಿ ದೇವರಲ್ಲಿ ಮಾಡಿಕೊಟ್ರು ಅವನಿಗೆ. When you are discouraged, ನಿಮಗೆ ಅಧೈರ್ಯವಾದಾಗ God will give you hot meals. ದೇವರು ನಮಗೆ ಬಿಸಿಯಾದ ಊಟ ಕೊಡ್ತಾರೆ. Somebody should say amen to this. ಯಾರಾದರೂ ಆಮೆನ್ ಎಂಬುದಾಗಿ ಹೇಳ್ರಿ ಇದಕ್ಕೆ. When you are discouraged, ನಿಮಗೆ ಅಧೈರ್ಯ ಆದಾಗ God comes to encourage you. ದೇವರು ಬರ್ತಾನೆ ನಿಮಗೆ ಧೈರ್ಯ ಪಡಿಸುವುದಕ್ಕೆ. He sent his angel ಆತನ ದೂತರನ್ನು ಆತನ ಕಳಿಸಿ to prepare a bread, ಆತನಿಗೆ ಒಂದು ರೊಟ್ಟಿಯನ್ನು ಮಾಡಿಕೊಡುವ. hot bread. ಬಿಸಿಯಾದ ರೊಟ್ಟಿ. There's a difference. ಅಲ್ಲಿ ಒಂದು ವ್ಯತ್ಯಾಸ ಇದೆ. When he was a prophet, ಆತನು ಪ್ರವಾದಿಯಾಗಿದ್ದಾಗ ravens came. ಕಾಗೆಗಳು ಬಂದವು. Now this, when he says he's discouraged, ಆತನು ಹೇಳ್ತಾನೆ ನನಗೆ ಸಾಕಾಯ್ತು, ಅಧೈರ್ಯವಾಗಿದೆ ಅಂತ. that ravens brought it what might be cold food. ಆ ಒಂದು ಕಾಗೆಗಳು ತಂದದ್ದು ತಣ್ಣ ಆಹಾರ ಆಗಿರ್ಬೋದು, ತಣ್ಣಗಿರ್ಬೋದು ಅದು. When he said I'm discouraged, ಆದ್ರೆ ನಾನು ಅಧೈರ್ಯವಾಗಿದೆ ಎಂಬುದಾಗಿ ಅದನ್ನು ಹೇಳಿದಾಗ God created a hot meal. ದೇವರು ಅವನಿಗೆ ಬಿಸಿ ಊಟ ತಂದು ಕೊಟ್ಟರು. Somebody say amen to this. ಯಾರಾದ್ರೂ ಆಮೆನ್ ಎಂಬುದಾಗಿ ಹೇಳ್ರಿ. People may leave you. ಜನರ ಮೇಲೆ ಬಿಟ್ಟು ಹೋಗ್ಬೋದು. People may, as I said, man of God ಜೊತೆ ಇರ್ತೀನಿ ಅಂತ ಓಡೋಗ್ಬೋದು. ಅವರ ಸಂಗಡ ಇರ್ತೇನೆ, ಯಾವಾಗಲೂ ಅವರ ಸಂಗಡ ಇರ್ತೀನಿ ಎಂಬುದಾಗಿ ಹೇಳಿ ಅವ್ರು ಓಡೋಗ್ಬೋದು. We might get discouraged. ನಮಗೆ ಒಂದು ಅಧೈರ್ಯವಾಗಿ, you might get discouraged. ನಿಮಗೆ ಅಧೈರ್ಯವಾಗಿ, somebody said something to you, get discouraged. ಯಾರೋ ಒಬ್ರು ಏನೋ ಹೇಳಿದ್ರು ಅಂತ ನಿಮಗೆ ಅಧೈರ್ಯವಾಗಿರ್ಬೋದು. God is preparing hot meal for you. ದೇವರು ನಿಮಗೋಸ್ಕರ ಬಿಸಿ ಊಟ ತಯಾರು ಮಾಡಿದ್ದಾರೆ. Somebody say I receive it. ಹೇಳ್ರಿ ನಾನು ಹೊಂದಿಕೊಂಡಿದ್ದೇನೆ ಎಂಬುದಾಗಿ.
Are you getting it? ನಿಮಗೆ ಅರ್ಥ ಆಗ್ತಿದೆನಾ? ಜನ ಅರ್ಥ ಆಗ್ತಿದೆ. ಎಷ್ಟು ಜನಕ್ಕೆ ಅರ್ಥ ಆಗ್ತಿದೆ? If you are discouraged in anything this morning, ಈ ಮುಂಜಾನೆ ವೇಳೆಯಲ್ಲಿ ಯಾವುದೋ ಒಂದು ಸಂಗತಿಗಳಿಗೋಸ್ಕರ ನೀವು ಅಧೈರ್ಯವಾಗಿದ್ದರೆ, get encouraged. ಧೈರ್ಯವಾಗಿರ್ರಿ. Same God. ದೇವರಿಗೆ ಅದೇ ದೇವರು. You call it quit. ನನಗೆ ಸಾಕಾಯ್ತು ಎಂಬುದಾಗಿ ನೀವು ಹೇಳ್ಬೋದು. God is never quitting. ಆದ್ರೆ ದೇವರು ಎಂದು ಸಾಕಾಯ್ತು ಎಂಬುದಾಗಿ ಹೇಳುವುದಿಲ್ಲ. God never quits on you. ನಿಮ್ಮ ಮೇಲೆ ದೇವರು ಎಂದು ಸಾಕಾಯ್ತು ಎಂಬುದಾಗಿ ಹೇಳುವುದಿಲ್ಲ. When you say I'm done, ನನಗೆ ಮುಗಿತು, ನಂದು ಸಾಕು ಎಂಬುದಾಗಿ ನೀವು ಹೇಳುವಾಗ, God says no, it's not done. ದೇವರು ಹೇಳ್ತಾರೆ ಇನ್ನು ಮುಗ್ದಿಲ್ಲಪ್ಪ. When you give up, ನನಗೆ ಸಾಕಾಯ್ತು ಅಂತ ನೀವು ಬಿಟ್ಟಾಗ, God says no, I'm not giving up. ದೇವರು ಹೇಳ್ತಾರೆ ಇನ್ನು ಸಾಕಾಗಿಲ್ಲ, ಇನ್ನು ದೊಡ್ಡ ಕೆಲಸ ಇನ್ನು ಬಾಕಿ ಇದೆ. Somebody say amen to this. ಆಮೆನ್ ಎಂಬುದಾಗಿ ಹೇಳ್ರಿ. Two things I said this morning. ಮುಂಜಾನೆ ವೇಳೆಯಲ್ಲಿ ಎರಡು ಸಂಗತಿ ಹೇಳಿದೆ. If you're writing down, write it down. ನೀವು ಬರೆದುಕೊಳ್ಳುವರಾದ್ರೆ ಬರ್ಕೊಳ್ರಿ. Number one, stand with the man of God. ಮೊದಲನೇದಾಗಿ ದೇವ ಸೇವಕರ ಸಂಗಡ ನಿಂತುಕೊಳ್ಳ್ರಿ. Not only in his happy time, ಆತನ ಸಂತೋಷದ ಸಮಯದಲ್ಲಿ ಅಷ್ಟೇ ಅಲ್ಲ, in his troubles. ಆತನ ಕಷ್ಟದ ಸಮಯದಲ್ಲೂ ಕೂಡ. Don't be a third person in the church. ಸಭೆಯಲ್ಲಿ ಯಾರೋ ಮೂರನೇ ವ್ಯಕ್ತಿಗಳಾಗಿ ನೀವು ಇರಬೇಡಿ. Don't say let somebody do it. ಯಾರೋ ಒಬ್ರು ಮಾಡ್ಲಿ ಅಂತ ಹೇಳ್ಬೇಡಿ. Let somebody give. ಯಾರೋ ಒಬ್ರು ಕೊಡ್ಲಿ ಅಂತ ಹೇಳ್ಬೇಡಿ. Let somebody pray. ಯಾರೋ ಒಬ್ರು ಪ್ರಾರ್ಥನೆ ಮಾಡ್ಲಿ ಅಂತ ಹೇಳ್ಬೇಡಿ. Somebody stand. ಯಾರೋ ಒಬ್ರು ಅವ್ರ ಪರವಾಗಿ ನಿಂತ್ಕೊಳ್ಳಿ ಅಂತ ಹೇಳ್ಬೇಡಿ. Don't be the somebody. ಯಾರೋ ಒಬ್ರು ನೀವು ಆಗಬೇಡ್ರಿ. Be the you. ನೀವು ಅವರ ಪಕ್ಕದಲ್ಲಿರುವ ನೀವು ನಿಂತ್ಕೊಳ್ಳುವವರು ನೀವಾಗಿರ್ರಿ. Somebody say amen to this. There is a need for the church. ಸಭೆಗೋಸ್ಕರ ಅಲ್ಲಿ ಒಂದು ಅವಶ್ಯಕತೆ ಇದೆ. There is a need of an army for the church. ಸಭೆಗೋಸ್ಕರ ಒಂದು ಸೈನ್ಯದ ಅವಶ್ಯಕತೆ ಇದೆ. There is a need of people who stand strong in the church. ಸಭೆಯಲ್ಲಿ ನೇರವಾಗಿ ಗಂಭೀರವಾಗಿ ಸ್ಪಷ್ಟವಾಗಿ ನಿಂತುಕೊಳ್ಳುವ ಜನರ ಅವಶ್ಯಕತೆ ಇದೆ. Are you want to be that person? ಆ ವ್ಯಕ್ತಿಗಳು ನೀವಾಗಬೇಕಾ? How many want to be that person? ಎಷ್ಟು ಜನ ಆ ವ್ಯಕ್ತಿಗಳು ನಾವಾಗಿರಬೇಕಂತ ಬಯಸ್ತೀರಿ? Hallelujah. Hallelujah. Stand up wherever you are. ಎಲ್ಲಿದ್ರು ಅಲ್ಲಿ ನೀವು ಎದ್ದು ನಿಂತ್ಕೊಳ್ಳ್ರಿ. Close your eyes. ಕಣ್ಣುಗಳನ್ನು ಮುಚ್ಚಿರಿ. Lift your hands to heaven. ನಿಮ್ಮ ಕೈಗಳನ್ನು ಮೇಲೆ ಕೆತ್ತಿರಿ. If this message really has blessed you, I don't know how many got it. ಎಷ್ಟು ಜನಕ್ಕೆ ಅರ್ಥ ಆಯ್ತು ಎಂಬುದಾಗಿ ಗೊತ್ತಿಲ್ಲ. ನಿಜವಾಗಿಯೂ ಸಂದೇಶ ನಿಮಗೆ ಆಶೀರ್ವಾದವಾಗಿದೆ. I'm not angry against anybody. Listen very carefully. ಬಹಳ ಎಚ್ಚರಿಕೆಯಿಂದ ಕೇಳ್ರಿ. ಯಾರ ಮೇಲೆ ನನಗೆ ಸಿಟ್ಟಿಲ್ಲ, ಕೋಪ ಇಲ್ಲ. Listen very carefully. ಬಹಳ ಎಚ್ಚರಿಕೆಯಿಂದ ಕೇಳ್ರಿ. I don't have angry upon you because I preach this message. ಈ ಪ್ರಸಂಗ ಮಾಡಿದಕ್ಕಾಗಿ ಯಾರ ಮೇಲೆ ಸಿಟ್ಟಿದೆ, ಕೋಪ ಇದೆ ಎಂಬುದಾಗಿ ಯೋಚನೆ ಮಾಡಿ. Don't think this is for that person. ಆ ವ್ಯಕ್ತಿಗೆ ಈ ಪ್ರಸಂಗ ಎಂಬುದಾಗಿ ಯೋಚನೆ ಹೇಳ್ಬೇಡ್ರಿ. For everyone. ಇದು ಈ ಪ್ರಸಂಗ ಎಲ್ಲರಿಗೋಸ್ಕರ. Amen. Many people, ಬಹಳಷ್ಟು ಜನರು, when we preach like this, ಈ ರೀತಿಯಾದ ಪ್ರಸಂಗವನ್ನು ಮಾಡಿದಾಗ, oh, it's for that person. ಆ ವ್ಯಕ್ತಿಗೋಸ್ಕರ ಈ ಪ್ರಸಂಗ. No. ಇಲ್ಲ. It's for you. ಇದು ಈ ಪ್ರಸಂಗ ನಿಮಗಾಗಿನೇ. It's for me. ನನಗಾಗಿನೇ ಪ್ರಸಂಗ. How many want a change of heart? ಎಷ್ಟು ಜನ ನಿಮ್ಮ ಹೃದಯ ಬದಲಾವಣೆ ಆಗಬೇಕೆಂಬ ಬಯಸ್ತಾರೆ? A change of heart. ಹೃದಯ ಬದಲಾವಣೆ ಆಗಬೇಕು. How many want to see a change of heart? ಹೃದಯ ಬದಲಾವಣೆಬೇಕೆಂಬ ಎಷ್ಟು ಜನ ಬಯಸ್ತೀರಿ? I want to live according to your word, oh God. ಕರ್ತನೇ, ನಿನ್ನ ವಾಕ್ಯದ ಅನುಸಾರವಾಗಿ ನಾನು ಜೀವಿಸಬೇಕು. Lift your hands. ನಿಮ್ಮ ಕೈಗಳ ಮೇಲೆ ಕೆತ್ತಿರಿ. Atabas andaraba ikabasata. God says in the book of Ezekiel, I will give you a new heart and a new spirit. ಎಜೆಕೇಲ್ ಪುಸ್ತಕದಲ್ಲಿ ದೇವರು ಹೇಳ್ತಾರೆ, ನಿಮಗೆ ಒಂದು ನೂತನ ಹೃದಯ, ನೂತನ ಆತ್ಮವನ್ನು ಕೊಡ್ತೇನೆ ಎಂಬುದಾಗಿ. Lift your hands and receive the new heart and new spirit. ಆ ಒಂದು ನೂತನ ಹೃದಯವನ್ನು, ನೂತನ ಒಂದು ಆತ್ಮವನ್ನು ನಿಮ್ಮ ಕೈಗಳನ್ನು ಮೇಲೆ ಕೆತ್ತಿ ಹೊಂದಿಕೊಳ್ಳಿ. We all failed. ನಾವೆಲ್ಲರೂ ಸೋತವರಾಗಿದ್ದೇವೆ. But we are not going to stay down. ಆದ್ರೆ ನಾವು ಕೆಳಗಿರುವವರಲ್ಲ. We are going to rise again. ನಾವು ಮತ್ತೆ ಎದ್ದೇಳುವವರಾಗಿದ್ದೇವೆ. We are going to rise again. ಮತ್ತೆ ಎದ್ದೇಳುವವರಾಗಿದ್ದೇವೆ. We are going to rise again. ನಾವು ಮತ್ತೆ ಎದ್ದೇಳುವವರಾಗಿದ್ದೇವೆ. Lift your hands. ನಿಮ್ಮ ಕೈಗಳನ್ನು ಮೇಲೆ ಕೆತ್ತಿರಿ. Lord, I want to be that person. Say it. ನೀವು ಹೇಳ್ರಿ, ಕರ್ತನೇ, ಆ ವ್ಯಕ್ತಿ ನಾನಾಗಿರಬೇಕು. Open your mouth. Lord, I want to be that person. ನಿಮ್ಮ ಬಾಯಿ ತೆರೆದು ಹೇಳ್ರಿ, ಕರ್ತನೇ, ಆ ವ್ಯಕ್ತಿ ನಾನಾಗಿರಬೇಕು. Change my heart. ನನ್ನ ಹೃದಯ ಬದಲಾವಣೆ ಮಾಡು. Give me a new spirit. ಹೊಸ ಆತ್ಮನ ನನ್ನೊಳಗಡೆ ಮಾಡು. Kandalabos yalamahat. Yantalabos. If you are discouraged this morning, ಈ ಮುಂಜಾನೆ ವೇಳೆಯಲ್ಲಿ ನೀವು ಅಧೈರ್ಯವಾಗಿದ್ದರೆ, God is preparing hot meals for you. ದೇವರು ನಿಮಗೋಸ್ಕರ ಬಿಸಿ ಊಟ ತಯಾರು ಮಾಡ್ತಿದ್ದಾರೆ. God is preparing hot meals for you. ದೇವರು ನಿಮಗೋಸ್ಕರ ಬಿಸಿ ಊಟ ತಯಾರು ಮಾಡ್ತಿದ್ದಾರೆ. Lift your hands. ನಿಮ್ಮ ಕೈಗಳ ಮೇಲೆ ಕೆತ್ತಿರಿ. Lift your hands. ನಿಮ್ಮ ಕೈಗಳ ಮೇಲೆ ಕೆತ್ತಿರಿ. ನಿಮ್ಮೊಳಗೆ ಏನಿದೆ ಅಂತ ನೀವು ಅರ್ಥ ಮಾಡ್ಕೋಬೇಕು. ನಿಮ್ಮ ಒಳಗಡೆ ಏನಿದೆ ಎಂಬುದಾಗಿ ನಿಮಗೆ ಅರ್ಥವಾಗಬೇಕು. ನಿಮ್ಮ ಒಳಗೆ ಎಂತ ಅಭಿಷೇಕ ಇದೆ ಅಂದ್ರೆ, ಬೆಟ್ಟ ಗುಡ್ಡಗಳು ಸರಿಸುವ ಅಭಿಷೇಕ, ಬೆಟ್ಟ ಗುಡ್ಡ ಮೇಲೆ ಹಾರುವ ಅಭಿಷೇಕ. Lift your hands. ನಿಮ್ಮ ಕೈಗಳ ಮೇಲೆ ಕೆತ್ತಿರಿ.
ಕಂಪೇರ್ ಮಾಡಬೇಡಿ. ಬೇರೆಯವ್ರ ಜೊತೆಗೆ ನೀವು ಕಂಪೇರ್ ಮಾಡಬೇಡಿ. ಬೇರೆಯವ್ರ ಜೊತೆಗೆ ಹೋಲಿಕೆ ಮಾಡಬೇಡಿ. ಬೇರೆಯವ್ರ ಜೊತೆಗೆ ಹೋಲಿಕೆ ಮಾಡಬೇಡ್ರಿ. ಯು ಆರ್ ಅ ಸ್ಪೆಷಲ್ ಪರ್ಸನ್. ನೀವು ವಿಶೇಷವಾದ ವ್ಯಕ್ತಿಗಳಾಗಿದ್ದೀರಿ. ಕೈಗಳು ಎತ್ತಿ, ಕೈಗಳ ಮೇಲೆ ಕೆತ್ತರಿ. Don't come. God is saying, don't compare. ದೇವರು ಹೇಳ್ತಿದ್ದಾರೆ ಬೇರೆಯವ್ರ ಜೊತೆಗೆ ಹೋಲಿಕೆ ಮಾಡಬೇಡ್ರಿ. I will use you in the same way I ordained before the foundation of the world. ಸೃಷ್ಟಿಗಿಂತ ಮುಂಚೆ ಹೇಗೆ ಯೋಚನೆ ಮಾಡಿದನೋ ಅದೇ ರೀತಿಯಲ್ಲಿ ನಿನ್ನನ್ನು ಉಪಯೋಗ ಮಾಡ್ತೀನಿ ಎಂಬುದಾಗಿ ದೇವರು ಹೇಳ್ತಿದ್ದಾರೆ. Because you're compared to somebody else, that doesn't mean God is taking the anointing from you. ನೀನು ಬೇರೆಯವ್ರ ಸಂಗಡ ಹೋಲಿಕೆ ಮಾಡಿರುವ ಕಾರಣಕ್ಕಾಗಿ ನಿನ್ನೊಳಗಿರುವ ಅಭಿಷೇಕ ದೇವರು ತಕೊಂಡ್ಬಿಡ್ತಾನೆ ಎಂಬುದಾಗಿ ಯೋಚನೆ ಮಾಡಬೇಡ್ರಿ. ಅದೇ ಇನ್ನು ಹೆಚ್ಚಿಗೆ ಮಾಡ್ತಾನೆ. ಅಭಿಷೇಕ ದೇವರು ಇನ್ನು ಹೆಚ್ಚಿಗೆ ಮಾಡ್ತಾರೆ. Lift your hands. ನಿಮ್ಮ ಕೈಗಳನ್ನು ಮೇಲೆ ಕೆತ್ತಿರಿ. Thank you for your presence. ನಿನ್ನ ಪ್ರಸನ್ನತೆಗಾಗಿ ವಂದನೆ ಕರ್ತನೆ. Lord, I believe that everybody that came here this morning, ಈ ಮುಂಜಾನೆ ನಾನು ನಂಬ್ತೇನೆ ಕರ್ತನೆ, ಎಲ್ಲರೂ ಕೂಡ ತಮ್ಮ ಹೃದಯವನ್ನು ಸಿದ್ಧಪಡಿಸಿಕೊಂಡು you have released your word. ನಿಮ್ಮ ವಾಕ್ಯವನ್ನು ಬಿಡುಗಡೆ ಮಾಡಿದ್ದೀರಿ. And I believe that word will change their heart. ಮತ್ತು ನಾನು ನಂಬ್ತೇನೆ ಆ ವಾಕ್ಯ ಹೃದಯವನ್ನು ಬದಲಾವಣೆ ಮಾಡುತ್ತದೆ ಎಂಬುದಾಗಿ. Lift your hands and say, from the pastor to all the believers, Lord, if there is any prideness, take away from us. ಎರಡು ಕೈಗಳನ್ನು ಮೇಲೆ ಕೆತ್ತಿರಿ. ಸಭಾಪಾಲಕರಿಂದ ಇರುವ ಎಲ್ಲ ವಿಶ್ವಾಸಿಗಳವರೆಗೆ ಯಾವುದೇ ಒಂದು ಸೊಕ್ಕು ಅಹಂಕಾರ ಇದ್ದರೆ ಕರ್ತನ ಯೇಸುವಿನ ನಾಮದಲ್ಲಿ ಅದನ್ನು ಹೊರಗಡೆ ಹಾಕು. Lift your hands. ನಿಮ್ಮ ಕೈಗಳನ್ನು ಮೇಲೆ ಕೆತ್ತಿರಿ, ಕೈಗಳನ್ನು ಮೇಲೆ ಕೆತ್ತಿರಿ. ಪಾಸ್ಟರ್ ಇಂದ ಹಿಡಿದು ಎಲ್ಲ ವಿಶ್ವಾಸಿ ತನಕ ದೇವರೇ ನಮ್ಮ ಒಳಗೆ ಅಹಂಕಾರ ಇದ್ರೆ ತೆಗೆದ್ಬಿಡಪ್ಪ. ಪಾಸ್ಟರ್ ಇಂದ ಹಿಡಿದು ಎಲ್ಲ ವಿಶ್ವಾಸಿಗಳ ತನಕ ಸೊಕ್ಕು ಅಹಂಕಾರ ನಮ್ಮ ಒಳಗಡೆ ಇದ್ರೆ ಯೇಸುವಿನ ನಾಮದಲ್ಲಿ ಅದು ಹೊರಗಡೆ ಹೋಗಲಿ. Lift hands and say it. ನಿಮ್ಮ ಕೈಗಳ ಮೇಲೆ ಕೆತ್ತಿದ್ರೆ ಹೇಳ್ರಿ, Lord, if there is any pride, ಕರ್ತನೇ ಯಾವುದೇ ಅಹಂಕಾರ ಸೊಕ್ಕು ನನ್ನಲ್ಲಿ ಇದ್ದರೆ take it away this morning. ಜಾಣವೆಲೆಯಲ್ಲಿ ನನ್ನಿಂದ ಹೊರಗಡೆ ಹಾಕು. I want to humble myself. ನಾನು ತಗ್ಗಿಸಿಕೊಳ್ಳಬೇಕು. 2021, 2021, I want to walk in humility. ವಿಧೇಯತೆ ಆತ್ಮದಲ್ಲಿ ದೀನನಾಗಿ ನಾನು ಜೀವಿಸಬೇಕು. Lift your hands and say, ನಿಮ್ಮ ಕೈಗಳ ಮೇಲೆ ಕೆತ್ತಿ ಹೇಳಿ, 2021, 2021, I want to walk in humility. ದೀನತರಲ್ಲಿ ನಾನು ನಡೆಯಬೇಕು. Open your mouth and say it. ನೀವು ಬಾಯಿಗಳನ್ನು ತೆರೆದು ಹೇಳ್ರಿ. Thank you, Lord, that as your people are releasing what they are speaking from their mouth, let it be done according to it. ಅವರ ಬಾಯಿಂದ ಏನೇನೆಲ್ಲ ಘೋಷಣೆ ಮಾಡಿದ್ರು, ಏನೆಲ್ಲ ಮಾತನಾಡಿದ್ರು ಅದು ನೆರವೇರಲಿ ಎಂಬುದಾಗಿ ನಾನು ಮಾತಾಡ್ತೇನೆ ಯೇಸುವಿನ ನಾಮದಲ್ಲಿ. In the name of Jesus, ಯೇಸುವಿನ ನಾಮದಲ್ಲಿ bless everybody. ಎಲ್ಲರನ್ನು ಆಶೀರ್ವದಿಸು ತಂದೆ. Bless everybody. ಎಲ್ಲರನ್ನು ಆಶೀರ್ವದಿಸು. Touch everybody. ಎಲ್ಲರನ್ನು ಮುಟ್ಟು. Give you all the glory and honor. ಎಲ್ಲ ಘನತೆ ಮಹಿಮೆಯನ್ನು ಸಲ್ಲಿಸುತ್ತೇನೆ. In Jesus' name. ಯೇಸುವಿನ ನಾಮದಲ್ಲಿ. Amen. Amen. You stop comparing yourself with somebody else. ನಿಮ್ಮನ್ನು ಬೇರೆಯವರ ಸಂಗಡ ಹೋಲಿಸುವುದನ್ನು ನಿಲ್ಲಿಸಬೇಡ್ರಿ. You ನೀವು lift your hands. I'm talking to you. ಕೈಗಳನ್ನು ಮೇಲೆ ಕೆತ್ತಿ. Stop comparing yourself with somebody else. ಬೇರೆ ಯಾರಿಗೂ ನಿಮ್ಮನ್ನು ನೀವು ಹೋಲಿಕೆ ಮಾಡುವುದನ್ನು ನಿಲ್ಲಿಸಬೇಡ್ರಿ. Stop it, because the more you compare, more you're hurted. ಯಾಕಂದ್ರೆ ಎಷ್ಟು ಹೆಚ್ಚಾಗಿ ಹೋಲಿಕೆ ಮಾಡ್ತೀರೋ ಅಷ್ಟು ಹೆಚ್ಚಾಗಿ ನೋವು ನಿಮಗೆ ಆಗುತ್ತೆ. Now you know what? Listen to me. ಬಹಳ ಎಚ್ಚರಿಕೆಯಿಂದ ಕೇಳ್ರಿ. Out of all these people here, ಇಲ್ಲಿರುವ ಎಲ್ಲ ಜನರಲ್ಲಿ the devil attacks me more. ಅಣ್ಣನವರನ್ನು ಸೈತಾನ ಹೆಚ್ಚಾಗಿ ದಾಳಿ ಮಾಡ್ತಾನೆ. In which? ಯಾವುದರಲ್ಲಿ? Comparison. ಆ ಒಂದು ಹೋಲಿಕೆ ಮಾಡುವುದರಲ್ಲಿ. You didn't get this. ನಿಮಗೆ ಇದು ಅರ್ಥ ಆಗಲಿಲ್ಲ. You know what the devil says to me? ದೇವರು ಏನು ಹೇಳ್ತಾನೆ ಗೊತ್ತಾ? You're not better than that pastor. ಆ ಪಾಸ್ಟರ್ಗಿಂತ ನೀನೇನು ಚೆನ್ನಾಗಿಲ್ಲ ಬಿಡು. That fellow is more anointed than you. ನಿಮಗಿಂತ ಅವರಿಗೆ ಹೆಚ್ಚಿನ ಅಭಿಷೇಕ ಇದೆ. I've been getting this attacks for many days. ಈ ಒಂದು ದಾಳಿಯನ್ನು ಬಹಳ ದಿನಗಳಿಂದ ನಾನು ಕೇಳ್ತಿದ್ದೇನೆ. But I took a stand and said, ಆದರೆ ನಾನು ಒಂದು ಹೆಜ್ಜೆ ಮುಂದೆ ಇಟ್ಟು ನಾನು ಹೇಳಿದೆ, I don't have a physical DNA, I have a spiritual DNA. ನನಗೆ ಒಂದು ಶಾರೀರಿಕವಾದ DNA ಇಲ್ಲ, ಆತ್ಮಿಕವಾದ DNA ಇದೆ ಎಂಬುದಾಗಿ ಹೇಳಿದೆ ನಾನು. Whenever you feel compared, ಯಾವಾಗೆಲ್ಲ ನೀವು ಹೋಲಿಕೆ ಮಾಡಬೇಕೆಂಬುದಾಗಿ ಒಂದು ಅನುಭವ ಆಗುತ್ತೋ, you stand and say, ನೀವು ನಿಂತು ಹೇಳಬೇಕು, I have a spiritual DNA. ನನಗೆ ಆತ್ಮಿಕ DNA ಇದೆ ಎಂಬುದಾಗಿ. I am a king. ನಾನು ಒಬ್ಬ ಅರಸ. I am a royal priesthood. ನಾನು ಒಬ್ಬ ಆರಿದುಕೊಂಡ ಜನಾಂಗ. Devil, you cannot put a trap in me. ಸೈತಾನನ ಬಲೆಯಲ್ಲಿ ನಾನು ಬೀಳುವುದಿಲ್ಲ. Amen. Amen. Hallelujah. Hallelujah. ನಿಮ್ಮ ಹಳ್ಳಿಯಲ್ಲಿ, ನಿಮ್ಮ ಸಿಟಿಯಲ್ಲಿ ದೇವರಿಗೆ ನೀವೇ ಫೇಮಸ್. ನಿಮ್ಮ ಸಿಟಿಯಲ್ಲಿ, ನಿಮ್ಮ ಓಣಿಯಲ್ಲಿ ದೇವ್ರ ಕಣ್ಣು ನಿಮ್ಮೇಲೆ ಬಿಟ್ಟು ಅವ್ರು ಚೆನ್ನಾಗಿ ಕಾಣ್ಬೋದು, ಅವರು ಇನ್ನು they may look better, they may look good, but for God ಚೆನ್ನಾಗಿ ಕಾಣಬಹುದು, ಆದ್ರೆ ದೇವರಿಗೆ you're good, ನೀವೇ ಚೆನ್ನಾಗಿ ಕಾಣ್ತೀರಿ, you're famous, ನೀವೇ ದೊಡ್ಡವರಾಗಿ ಕಾಣ್ತೀರಿ. somebody say loud amen. ಯಾರು ಗಟ್ಟಿಯಾಗಿ ಆಮೆನ್ ಎಂಬುದಾಗಿ ಹೇಳ್ರಿ.
Somebody say, I received this word this morning. ಯಾರಾದ್ರೂ ಹೇಳ್ರಿ, ಈ ವಾಕ್ಯವನ್ನು ನಾನು ಮುಂಚಾನೆ ವೇಳೆಯಲ್ಲಿ ಹೊಂದಿಕೊಂಡಿದ್ದೇನೆ ಎಂಬುದಾಗಿ. Hallelujah. Amen. Amen. All right. God bless you. ದೇವರನ್ನು ಆಶೀರ್ವದಿಸಲಿ.